ನಮಸ್ಕಾರ ತ್ರೀ ಬಿಗ್ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರನಹಳ್ಳಿ. ಮತ್ತೆ ಬಂತು ಕೊರೋನಾ ಎರಡನೇ ಅಲೆ. ವಿದೇಶದಲ್ಲಿ ಮತ್ತೆ ಲಾಕ್ಡೌನ್. ಭಾರತ ಗಡಗಡ ಲಾಕ್ಡೌನ್ ಫಿಕ್ಸ್. ಕೊರೋನಾ ಎರಡನೇ ಅಲೆ. ಬ್ರಿಟನ್ನಲ್ಲಿ ಹೈ ಸ್ಪೀಡ್ ಕೊರೋನಾದ ಟೆನ್ಷನ್ ಶುರುವಾಗಿದೆ. ಸಾಮಾನ್ಯಕ್ಕಿಂತ 70% ಭೀಕರ ವೇಗವನ್ನ ಹೊಂದಿರುವಂತದ್ದು. ಕೊರೋನಾ ಇನ್ನೇನ್ ಕಮ್ಮಿ ಆಗ್ತಾ ಇದೆಯಪ್ಪ ಅನ್ನುವಷ್ಟರಲ್ಲಿ ಮತ್ತೆ ಕೊರೋನಾದ ಆತಂಕ ಈಗ ಮತ್ತೆ ಶುರುವಾಗಿರುವಂತದ್ದು. ಯಾಕೆಂದ್ರೆ ರೂಪಾಂತರಗೊಂಡಿದೆ ಕೊರೋನಾ ವೈರಸ್. ಅದು ಮತ್ತಷ್ಟು ಭೀಕರತೆಯಿಂದ ಕೂಡಿರುವಂತದ್ದು. ಈ ಒಂದು ಹೊಸ ರೂಪಾಂತರಗೊಂಡಿರುವಂತಹ ಕೊರೋನಾ ವೈರಸ್ ಬ್ರಿಟನ್ನಲ್ಲಿ ಕಟ್ಟುನಿಟ್ಟಿನ ಲಾಕ್ಡೌನ್ ಅನ್ನ ಜಾರಿ ಮಾಡಲಾಗ್ತಾ ಇದೆ. ಬ್ರಿಟನ್ನಲ್ಲೇ ಪತ್ತೆ ಆಗಿರುವಂತದ್ದು ರೂಪಾಂತರಗೊಂಡಿರುವಂತಹ ಕೊರೋನಾ. ಬ್ರಿಟನ್ ಜೊತೆಗೆ ಬ್ರಿಟನ್ ಜೊತೆಗೆ ಈ ಒಂದು ವೈರಸ್ 7 ದೇಶಗಳಲ್ಲಿ ಪತ್ತೆ ಆಗಿದೆ. ಬ್ರಿಟನ್ ಜೊತೆಗೆ ಪತ್ತೆ ಆಗಿರುವಂತಹ ಆ ದೇಶಗಳು ಯಾವುದು? 7 ದೇಶಗಳು ಅಂದ್ರೆ ದಕ್ಷಿಣ ಆಫ್ರಿಕಾ, ಇಟಲಿ, ಡೆನ್ಮಾರ್ಕ್, ಬೆಲ್ಜಿಯಂ, ಟರ್ಕಿ, ಆಸ್ಟ್ರೇಲಿಯಾ, ನೆದರ್ಲ್ಯಾಂಡ್ಸ್ ನಲ್ಲಿ ಪತ್ತೆ ಆಗಿದೆ ಈ ಒಂದು ಭೀಕರ ವೈರಸ್. ಬ್ರಿಟನ್ ನಲ್ಲಿ ಸೋಂಕು ಹೆಚ್ಚಳವಾಗ್ತಾ ಇದೆ. ಸಾವಿನ ಸಂಖ್ಯೆನೂ ಕೂಡ ಹೆಚ್ಚಳವಾಗ್ತಾ ಇರುವಂತದ್ದು. ಬ್ರಿಟನ್ಗೆ 40 ದೇಶಗಳಿಂದ ವಿಮಾನಗಳನ್ನ ರದ್ದು ಮಾಡಲಾಗಿದೆ. ಡಿಸೆಂಬರ್ 31ರವರೆಗೆ ಭಾರತಕ್ಕೆ ಬ್ರಿಟನ್ ವಿಮಾನವನ್ನ ನಿಷೇಧ ಏರಲಾಗಿದೆ. ಬ್ರಿಟನ್ನಿಂದ ಬರುವಂತಹ ವಿಮಾನಗಳನ್ನ ಭಾರತದಲ್ಲಿ ನಿಷೇಧ ಏರಲಾಗಿರುವಂತದ್ದು. ಸೊ ಬ್ರಿಟನ್ ನಲ್ಲಿ ಈಗ ಸಾವಿನ ಸಂಖ್ಯೆ, ಆ ಸೋಂಕಿನ ಸಂಖ್ಯೆ ಎಲ್ಲವೂ ಕೂಡ ಜಾಸ್ತಿ ಆಗ್ತಾ ಇದೆ. ಯಾವ ಕಾರಣ ಅಂದ್ರೆ ರೂಪಾಂತರಗೊಂಡಿರುವಂತಹ ಕೊರೋನಾ ವೈರಸ್ನಿಂದ. ಈ ಹಿಂದೆ ಇತ್ತಲ್ಲ ಕೊರೋನಾ, ಅದಕ್ಕಿಂತ 70% ವೇಗದಲ್ಲಿ ಇದು ಬೇಗ ಹರಡಿಕೊಳ್ಳುತ್ತೆ. ನಿಮಗೆ ತೋರಿಸ್ತಾ ಇದ್ದೀವಿ. ಸ್ಪೇನ್ ನಲ್ಲೂ ಕೂಡ ಪ್ರಯಾಣವನ್ನ ಬಂದ್ ಮಾಡಲಾಗಿದೆ. ಅಮೆರಿಕದಲ್ಲಿ 45 ರಾಜ್ಯಗಳಲ್ಲಿ ಕಠಿಣ ನಿಯಮವನ್ನ ಜಾರಿಗೆ ಮಾಡಲಾಗಿರುವಂತದ್ದು. ಆ ಕಠಿಣ ನಿಯಮಗಳಿದೆ. ಆಸ್ಟ್ರೇಲಿಯಾದಲ್ಲಿ 8 ರಾಜ್ಯಗಳಲ್ಲಿ ನೈಟ್ ಕರ್ಫ್ಯೂ, ಸಂಚಾರದ ನಿರ್ಬಂಧವನ್ನ ಏರಲಾಗಿರುವಂತದ್ದು. ಆಸ್ಟ್ರೇಲಿಯಾದಲ್ಲೂ ಕೂಡ ಸ್ಪೇನ್ ನಲ್ಲಿ ಪ್ರಯಾಣವನ್ನ ಬಂದ್ ಮಾಡಲಾಗಿದೆ. ಹೊಸಬರನ್ನ ಭೇಟಿಗೆ ನಿರ್ಬಂಧವನ್ನ ಏರಲಾಗಿರುವಂತದ್ದು. ಇನ್ನ ಜರ್ಮನಿಯಲ್ಲಿ ಮನೆಯಲ್ಲೇ ಕ್ರಿಸ್ಮಸ್ ಆಚರಣೆ ಮಾಡಬೇಕು. ಚರ್ಚ್ ಭೇಟಿಗೂ ಕೂಡ ನಿಷೇಧವನ್ನ ಏರಲಾಗಿರುವಂತದ್ದು. ಇಟಲಿ ಊರು ಬಿಟ್ಟು ಹೊರಗಡೆ ಹೋಗುವಂತಿಲ್ಲ. ಇಟಲಿಯಲ್ಲಿ ಈಗ ಆಲ್ರೆಡಿ ಸಾಕಷ್ಟು ಪರಿತಪಿಸ್ಬಿಟ್ಟಿದ್ದಾರೆ ಈ ಒಂದು ಕೊರೋನಾ ವೈರಸ್ನಿಂದ. ರೂಪಾಂತರಗೊಂಡಿರುವಂತಹ ಕೊರೋನಾದಿಂದ ಮತ್ತಷ್ಟು ಆತಂಕ ಹೆಚ್ಚಾಗ್ತದೆ ಈ ದೇಶಗಳಲ್ಲಿ. ಆಸ್ಟ್ರಿಯಾ ಮಾರ್ಕೆಟ್, ಹೋಟೆಲ್, ಪಾರ್ಟಿ ಎಲ್ಲವನ್ನೂ ಕೂಡ ಬ್ಯಾನ್ ಮಾಡಲಾಗಿದೆ. ಆಸ್ಟ್ರಿಯಾದಲ್ಲಿ ಭಾರತದಲ್ಲಿ ಕ್ರಿಸ್ಮಸ್ ಸಂಭ್ರಮಕ್ಕೆ ಬಹುತೇಕ ಬ್ರೇಕ್ ಬೀಳ್ತಾ ಇದೆ. ಭಾರತದಲ್ಲಿ ಅಷ್ಟು ದೊಡ್ಡ ಮಟ್ಟದಲ್ಲಿ ಆಚರಣೆ ಮಾಡೋದಿಲ್ಲ. ಬಟ್ ಪಾಶ್ಚಿಮಾತ್ಯ ರಾಷ್ಟ್ರಗಳಲ್ಲಿ ಈ ಒಂದು ಕ್ರಿಸ್ಮಸ್ ಅನ್ನುವಂಥದ್ದೇ ಬಹು ದೊಡ್ಡ ಹಬ್ಬವಾಗಿ ಅವರು ಆಚರಣೆ ಮಾಡುವಂಥದ್ದು. ಬಟ್ ಕೊರೋನಾ ವೈರಸ್ ಈ ಬಾರಿ ಅದಕ್ಕೆ ದೊಡ್ಡ ಮಟ್ಟದಲ್ಲೇ ಪೆಟ್ಟನ್ನ ಕೊಟ್ಟಿದೆ. ಎಲ್ಲೆಲ್ಲಿ ಯಾವ್ಯಾವ ರೀತಿಯಾದಂಥ ಕ್ರಮಗಳನ್ನ ಕೈಗೊಳ್ಳಲಾಗಿದೆ ಅನ್ನೋದನ್ನ ನಿಮಗೆ ತೋರಿಸ್ತಾ ಇದ್ವಿ. ಸ್ಪೆಷಲಿ ಈಗ ಬ್ರಿಟನ್ನಿಂದ ಬರುವಂತ ವಿಮಾನಗಳ ಸೇವೆಯನ್ನ ರದ್ದು ಮಾಡಲಾಗಿದೆ. ಕೊರೋನಾದ ಕೂಡ ಯಾವುದು ಕೂಡ ಹೋಗ್ತಾ ಇಲ್ಲ. ಬ್ರಿಟನ್ ಇಂದ ಬಂದ್ರೆ 28 ದಿನ ಕ್ವಾರಂಟೈನ್ ಮಾಡಲಾಗುತ್ತೆ. ಕೇಂದ್ರ ಸರ್ಕಾರದಿಂದ ಮಹತ್ವದ ಆದೇಶವನ್ನ ಹೊರಡಿಸಲಾಗಿರುವಂತದ್ದು. ಹೊಸ ವರ್ಷ, ಕ್ರಿಸ್ಮಸ್ ಹಬ್ಬಕ್ಕೆ ಈ ಒಂದು ಬ್ರಿಟನ್ ನಿಂದ ಹೊಸದಾಗಿ ಬರ್ತಾ ಇರುವಂತಹ ವೈರಸ್ ದೊಡ್ಡ ಮಟ್ಟದಲ್ಲಿ ಶಾಕ್ ಅನ್ನ ಕೊಟ್ಟಿದೆ. ಜಗತ್ತಿನ ಬಹುತೇಕ ರಾಷ್ಟ್ರಗಳಲ್ಲಿ ಅಲರ್ಟ್ ಮಾಡಲಾಗಿರುವಂತದ್ದು. ಬ್ರಿಟನ್ ನಿಂದ ಬರುವಂತ ಪ್ರಯಾಣಿಕರಿಗೆ ತಡೆ ಏರಲಾಗಿದೆ. ಈ ಹಿಂದೆ ಇತ್ತು ಚೀನಾದಿಂದ ಬಂದಂತವರು ಅಮೆರಿಕಾದಿಂದ ಬರ್ತಾ ಇದ್ದಾರೆ ಅಂದ್ರೆ ಆ ಆತಂಕ ಎಷ್ಟರ ಮಟ್ಟಿಗೆ ಇತ್ತು ಅಂತ ನಿಮಗೂ ಕೂಡ ಗೊತ್ತಿದೆ. ಅದೇ ರೀತಿಯಾದಂಥ ಆತಂಕ ಈಗ ಬ್ರಿಟನ್ ದೇಶಕ್ಕೆ ಎದುರಾಗಿರುವಂಥದ್ದು. ಬ್ರಿಟನ್ ದೇಶದಿಂದ ಬರುವಂಥವರಿಗೆ ನಿಷೇಧವನ್ನು ಏರಲಾಗಿದೆ. ಅಲ್ಲಿಂದ ಬರುವಂಥ ವಿಮಾನಗಳಿಗೂ ಕೂಡ ನಿಷೇಧವನ್ನು ಏರಲಾಗಿದೆ. ಭಾರತದಲ್ಲಿ ಮಾತ್ರ ಅಲ್ಲ, ಸಾಕಷ್ಟು ದೇಶಗಳು ಈ ಒಂದು ಕ್ರಮವನ್ನು ಕೈಗೊಂಡಿದ್ದಾವೆ. मैं सिर्फ आपसे सबसे ये कहूँगा कि अभी ये सब इमेजिनरी सिचुएशंस, इमेजिनरी बातें, इमेजिनरी पैनिक, इन सब के अंदर आप अपने आप को मत उलझाइए. सरकार हर बात के लिए पूरी तरह से सजग है. और जैसे पिछले 1 साल में आपने देखा कि सरकार ने आवश्यकता के अनुरूप जनता के हितों की रक्षा करने के लिए जो जिस समय पर आवश्यकता किया, वो सारी चीज़ें सरकार देख रही है. लेकिन अभी अगर मुझसे आप पूछे तो कोई इतना पैनिक का कोई कारण नहीं कि जितना हम पैनिक अगर
आज अगर अपने इस प्रेस कॉन्फ्रेंस में इंडिया इंटरनेशनल साइंस फेस्टिवल की बजाय अगर ये शुरू कर देंगे तो शायद फिर ज़बरदस्ती ज़रूर पैनिक। ಇದು ಕೇಂದ್ರ ಆರೋಗ್ಯ ಸಚಿವರಾಗಿರುವಂತ ಹರ್ಷವರ್ಧನ್ ಅವರ ಮಾತನ್ನ ನೀವು ಕೂಡ ಕೇಳಿಸ್ಕೊಂಡ್ರೆ 28 ದಿನ ಕ್ವಾರಂಟೈನ್ ಈ ರೀತಿಯಾದಂತಹ ಕ್ರಮಗಳನ್ನ ಕೈಗೊಂಡಿದ್ದೀವಿ ಅಂತೆಲ್ಲ ಹೇಳ್ತಾ ಇದ್ರು. ಇನ್ನು ಇಂಗ್ಲೆಂಡ್ ನಲ್ಲಿ ಕಾಣಿಸಿದಂತ ವೈರಸ್ ಹೇಗಿದೆ ಅನ್ನೋದು ಗೊತ್ತಾಗ್ಬೇಕಲ್ವಾ. ಕೊರೋನಾ ಹೊಸ ವೈರಸ್ ನ ಲಕ್ಷಣಗಳೇನು? ನ್ಯೂಸ್ 18 ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಆದಂತಹ ಡೀಟೇಲ್ಸ್ ಅನ್ನ ನಿಮ್ ಮುಂದೆ ಇಡ್ತಾ ಇದ್ವಿ. ಯಾಕೆಂದ್ರೆ ರೂಪಾಂತರಗೊಂಡಿರುವಂತ ಈ ಒಂದು ಕೊರೋನಾ ವೈರಸ್ ಹಾಗಾದ್ರೆ ಯಾವ ರೀತಿಯಾಗಿರುತ್ತೆ, ಅದರ ಲಕ್ಷಣಗಳು ಅನ್ನುವಂಥದ್ದು ಸಹಜವಾಗಿ ಇರುವಂತ ಪ್ರಶ್ನೆ. ಕೊರೋನಾ ಅಂದ್ರೆ ಅದರ ಲಕ್ಷಣಗಳು ಏನೇನು ರೋಗ ಬರ್ತವೆ ಅದೆಲ್ಲದಕ್ಕೂ ಕೂಡ ಕೊರೋನಾ ಕಾರಣ ಅನ್ನುವಂತ ಆಗಿಬಿಟ್ಟಿದೆ. ಅದೆಲ್ಲವೂ ಕೂಡ ಕೊರೋನಾದ ಲಕ್ಷಣ ಅಂತ ಆಗ್ಬಿಟ್ಟಿರುವಂಥದ್ದು. ಇನ್ನು ಇದಕ್ಕೆ ಏನ್ ಕಾರಣ, ಯಾವ ರೀತಿಯಾದಂಥ ಲಕ್ಷಣ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಕಾಡುತ್ತೆ. ವಾತಾವರಣಕ್ಕೆ ತಕ್ಕಂತೆ ವೈರಸ್ಗಳ ರೂಪ ಕೂಡ ಬದಲಾಗ್ತಾ ಹೋಗುತ್ತೆ. ಇದುವರೆಗೆ 4,000 ವಿವಿಧ ರೂಪದ ಲಕ್ಷಣಗಳು ಇದೆಯಂತೆ. ಇತ್ತೀಚೆಗೆ 17 ವೇರಿಯೇಷನ್ ಅನ್ನ ಗುರುತಿಸಿದ್ದಾರೆ. 17 ವೇರಿಯೇಷನ್ಗಳನ್ನ ಗುರುತಿಸಿರುವಂಥದ್ದು. ಈ 17ರಲ್ಲಿ ಒಂದು N501Y ಎನ್ನುವಂತ ರೂಪಾಂತರಗೊಂಡಿರುವಂತ ಕೊರೋನಾ ವೈರಸ್ನ ಒಂದು ಹೆಸರಿದು. ಬ್ರಿಟನ್ ಅಲ್ಲಿ N501Y ನಿಂದಾಗಿ ಸೋಂಕು ತಗುಲಿದೆ. ಒಟ್ಟು 1000ಕ್ಕೂ ಅಧಿಕ ರೋಗಿಗಳು ಪತ್ತೆ ಆಗಿದ್ದಾರೆ ಲಂಡನ್ ನಲ್ಲಿ, ಅಂದ್ರೆ ಬ್ರಿಟನ್ ದೇಶದಲ್ಲಿ, ಇಂಗ್ಲೆಂಡ್ ನಲ್ಲಿ. ವೈರಸ್ ಸಂಶೋಧನೆಗೆ ವಿಜ್ಞಾನಿಗಳ ತಂಡ ಇದೆ. ಕೋವಿಡ್-19 ಗಿಂತ ತುಂಬಾ ವೇಗವಾಗಿ ಹರಡ್ತಾ ಇದೆ. ಅದನ್ನೇ ನಾನು ಹೇಳ್ತಾ ಇದ್ದೆ, ಕೋವಿಡ್ ಗಿಂತ 70% ವೇಗದಲ್ಲಿ ಹರಡ್ತಾ ಇದೆ ಈ ಒಂದು ರೂಪಾಂತರಗೊಂಡಿರುವಂತ ವೈರಸ್. ಈಗ ಹೊಸ ವೈರಸ್ಗೆ ಹೊಸ ಲಸಿಕೆ ಬೇಕಾಗಿದೆ. ಹೇಗಿದೆ ಕೊರೋನಾದ ಹೊಸ ರೂಪ ಅನ್ನೋದ್ರ ಬಗ್ಗೆ ನಿಮ್ಗೆ ಹೇಳ್ತಾ ಹೋಗ್ತಾ ಇದ್ದೀನಿ. ಕೊರೋನಾಗಿಂತಲೂ 40% ಹೆಚ್ಚು ಅಪಾಯಕಾರಿಯಾಗಿದೆ. ಕೊರೋನಾನೇ ಅಪಾಯಕಾರಿ, ಅದಕ್ಕಿಂತ 40% ಹೆಚ್ಚು ಅಪಾಯಕಾರಿ ಅಂದ್ರೆ ನೀವು ಊಹಿಸ್ಕೊಳ್ಬೇಕು. ಕೊರೋನಾಗಿಂತ 70% ವೇಗದಲ್ಲಿ ಹರಡ್ತಾ ಇದೆ ಅನ್ನೋದು ಇನ್ನೂ ಮತ್ತಷ್ಟು ಆತಂಕವನ್ನು ಹೆಚ್ಚು ಮಾಡ್ತಾ ಇದೆ. ಮೂಲ ವೈರಸ್ಗಿಂತ 23 ಹೊಸ ಬದಲಾವಣೆ ಇದೆ ಈ ಒಂದು ಹೊಸ ವೈರಸ್ನಲ್ಲಿ. H69V70 ಕೊರೋನಾ ವೈರಸ್ ಎಂದು ಹೆಸರನ್ನ ಇಡಲಾಗಿರುವಂಥದ್ದು. ಈ ಒಂದು ಹೊಸ ವೈರಸ್ಗೆ ಬ್ರಿಟನ್ನಲ್ಲಿ ಹಾಲಿ ಸೋಂಕಿತರ ಪೈಕಿ 75% ಜನರಲ್ಲಿ ಪತ್ತೆ ಆಗಿದೆ. ಆಕ್ಟಿವ್ ಕೇಸಸ್ಗಳಲ್ಲಿ 75% ಇದೆ ಅಂತ. ಬ್ರಿಟನ್, ಡೆನ್ಮಾರ್ಕ್, ನೆದರ್ಲ್ಯಾಂಡ್ಸ್ನಲ್ಲಿ ಹೊಸ ರೂಪದ ವೈರಸ್ ಪತ್ತೆ ಆಗ್ತಾ ಇದೆ. ಇನ್ನು ಯುರೋಪ್ನ ಎಲ್ಲಾ ರಾಷ್ಟ್ರಗಳಿಗೆ ವೈರಸ್ ಹರಡಿರುವಂತ ಆತಂಕ ಇದೆ. ಇತ್ತೀಚೆಗೆ ಪತ್ತೆಯಾಗಿರುವಂತ ಹಿನ್ನೆಲೆಯಲ್ಲಿ ಆ ಯುರೋಪ್ನ ರಾಷ್ಟ್ರಗಳಲ್ಲೂ ಕೂಡ ಹರಡಿರುವಂತ ಸಾಧ್ಯತೆ ಇದೆ. WHO ನಿಂದ ತುರ್ತು ಸಭೆ, ಕಠಿಣ ನಿಯಮ ಪಾಲನೆಗೆ ಸೂಚನೆಯನ್ನ ಕೂಡ ನೀಡಲಾಗಿರುವಂಥದ್ದು. ರೋಗ ನಿರೋಧಕ ಶಕ್ತಿ ಕ್ಷೀಣಿಸುವಂತ ಪ್ರಬಲ ವೈರಸ್ ಇದು. ರೋಗ ನಿರೋಧಕ ಶಕ್ತಿ ಇದ್ದಂತ ಸಂದರ್ಭದಲ್ಲಿ ಅದನ್ನ ಕ್ಷೀಣಿಸುವಂತ ಪ್ರಬಲ ವೈರಸ್. ಅತಿ ವೇಗದಲ್ಲಿ ಮನುಷ್ಯನ ಜೀವಕೋಶವನ್ನ ಕೊಲ್ಲುವಂತ ದುಷ್ಟ ಶಕ್ತಿ ಇದು ಈ ವೈರಸ್. ಹೊಸ ವೈರಸ್ ಬಹು ಅಂಗಾಂಗ ವೈಫಲ್ಯವನ್ನ ಸೃಷ್ಟಿಸಬಹುದಂತೆ. ಅಂದ್ರೆ ಈ ಒಂದು ಆಪತ್ತನ್ನ ಗಮನಿಸ್ತಾ ಇದ್ರೆ ಕೊರೋನಾನೇ ದೊಡ್ಡ ಮಟ್ಟದ ಆತಂಕವನ್ನ ತಂದಿಡುತ್ತೆ ಒಂದು ಬಾರಿ ಅಟ್ಯಾಕ್ ಆದ್ರೆ ಅಂತ ಅಂದ್ಕೊಳ್ತಾ ಇದ್ವಿ. ಅದಕ್ಕಿಂತ ಮೋಸ್ಟ್ ಡೇಂಜರಸ್ ಈಗ ರೂಪಾಂತರಗೊಂಡಿರುವಂತ ಈ ಒಂದು ಕೊರೋನಾ ವೈರಸ್. ಇಲ್ಲಿ ಸ್ಪೆಷಲಿ ನಾವು ಗಮನಿಸಬೇಕಾಗಿರುವಂಥದ್ದು, ಬ್ರಿಟನ್ ನಲ್ಲಿ ಇರುವಂತಹ ಆಕ್ಟಿವ್ ಕೇಸಸ್ಗಳು ಏನಿದಾವೆ, ಕೊರೋನಾ ಆಕ್ಟಿವ್ ಕೇಸಸ್ಗಳು, ಅದರಲ್ಲಿ 75% ಅಷ್ಟು ಇರುವಂತ ಆ ಒಂದು ವೈರಸ್ನ ಲಕ್ಷಣಗಳೆಲ್ಲವೂ ಕೂಡ ಈಗ ರೂಪಾಂತರಗೊಂಡಿರುವಂತ ವೈರಸ್ನ ಲಕ್ಷಣ ಅಂತ. ಈಗ UK ಕಂಡು ಬಂದಿರುವಂಥ ಹೊಸ ಸ್ಟ್ರೈನ್ಗೆ ವೇರಿಯಂಟ್ ಅಂಡರ್ ಇನ್ವೆಸ್ಟಿಗೇಷನ್ ಅಂತ ಹೆಸರಿಟ್ಟಿದ್ದಾರೆ. ಡಿಸೆಂಬರ್ VUI ಅಂತೇಳಿ ಹೆಸರಿಟ್ಟಿದ್ದಾರೆ. ಇದು ಸಾಮಾನ್ಯವಾಗಿ ವೇರಿಯೇಷನ್ಸ್ ಎಲ್ಲ RNA ವೈರಸ್, ಅಂದರೆ ನಮಗೆ ಕಾಮನ್ ನೆಗಡಿ ಕೋಲ್ಡ್ ಏನು ಬರುತ್ತೆ ಅದು ಸಹ RNA ವೈರಸ್ಸು, ಅದರಲ್ಲೂ ವೇರಿಯೇಷನ್ಸ್ ಇದ್ದೇ ಇದೆ. ಸೊ ಈಗ ಯಾಕೆ ಚಿಂತೆಗೀಡು ಮಾಡುವಂಥ ಸಂದರ್ಭ ಬಂದಿದೆ ಅಂತ ಹೇಳಿದ್ರೆ, ಈಗ ಇತ್ತೀಚೆಗೆ 17 ವೇರಿಯೇಷನ್ಸ್ನ ಕಂಡುಹಿಡಿದ್ದಾರೆ. ಈ 17ರಲ್ಲಿ ಒಂದು ಅಗೈನ್ ವೆರಿ ಇಂಪಾರ್ಟೆಂಟ್. ಸೊ ಇದುವರೆಗೂ ಅಂದರೆ ಡಿಸೆಂಬರ್ 13ವರೆಗೂ ಡೇಟಾ ಇದೆ. 1108 ಕೇಸಸ್ಸು UK ಡಿಟೆಕ್ಟ್ ಆಗಿದೆ. ಸೊ ಆಗಲೇ ಹೇಳ್ದಂಗೆ ಇದು 4000 ವೇರಿಯೇಷನ್ಸ್ ಇದುವರೆಗೂ ಬಂದಿದೆ. ಸೊ ಇದು ಯಾವುದು ನಮಗೆ ತಲೆ ಬಿಸಿ ಮಾಡೋವಂಥದ್ದು ಇರಲಿಲ್ಲ. ಈಗ ಯಾಕೆ ಈ 17ರಲ್ಲಿ ಒಂದು ಪರ್ಟಿಕ್ಯುಲರ್ ಆಗಿದ್ರೆ ಸ್ಪೈಕ್ ಪ್ರೋಟೀನ್ ವಿಚಾರವಾಗಿ. ಸೊ ಈ ಥರ ವೇರಿಯೇಷನ್ ಇರೋದಕ್ಕೆ ಆ ಕೇಸಸ್ ಜಾಸ್ತಿ ಆಗಿದೆಯಾ, ಅಥವಾ ಜಾಸ್ತಿ ಆಗಿರೋ ಕಡೆ ಈ ವೈರಸ್ ಸರ್ವೈವ್ ಆಗಲಿಕ್ಕೆ ಈ ಥರ ಮ್ಯೂಟೇಷನ್ ಆಗಿದೆಯಾ ಅನ್ನೋದು ಇನ್ನೂ ಸಾಲ್ವ್ ಆಗಿಲ್ಲ. ಆ ಕ್ವಶನ್ಗೆ ಇನ್ನೂ ಉತ್ತರ ಸಿಕ್ಕಿಲ್ಲ. ಸೊ ಹಂಗಾಗಿ ಆ್ಯಸ್ ಆಫ್ ಟುಡೇ ಎದುರುವಂಥದ್ದಲ್ಲ. ಅಟ್ ದ ಸೇಮ್ ಟೈಮ್ ಈ ಹೊಸ ವೈರಸ್ಸು ಇದರಿಂದನೇ ಅಲ್ಲಿ ಸ್ಪ್ರೆಡ್ ಜಾಸ್ತಿ ಸ್ಪೈಕ್ ಕಾಣ್ತಾ ಇದೆ ಅಂತ ಗೊತ್ತಾದರೆ ಖಂಡಿತವಾಗ್ಲೂ ಇದು
ಬ್ರಿಟನ್ನಲ್ಲಿ ಒಂದು ಆಘಾತಕರ ಬೆಳವಣಿಗೆ ಆಗುತ್ತೆ. ಏನಂದರೆ ಭಾನುವಾರ ಒಂದೇ ದಿವಸ ಆಲ್ಮೋಸ್ಟ್ 35,000 ಹೊಸ ಕೇಸ್ಗಳು ಕೋವಿಡ್ ಪತ್ತೆ ಆಗುತ್ತೆ. ಇದು ಒಂದು ಹೊಸ ರೀತಿಯ ಕೋವಿಡ್ ವೈರಸ್ಸು. ಇದು 70% ಬೇಗ ವೇಗದಲ್ಲಿ ಸ್ಪ್ರೆಡ್ ಆಗ್ತಿದೆ. ವ್ಯಾಕ್ಸಿನ್ ಬರೋವರೆಗೂ ಎಲ್ಲರೂ ಮನೆಯಲ್ಲೇ ಇರಿ ಅಂತ. ಹೀಗೆ ನಮ್ಮ ಭಾರತದಲ್ಲೂ ಕೂಡ ಈಗ ಲಂಡನ್ನಿಂದ ತುಂಬ ಫ್ಲೈಟ್ಸ್ಗಳು ಬರ್ತಾ ಇದೆ ಇಂಡಿಯಾಗೆ. ಅದನ್ನೆಲ್ಲ ಮೇಲೆ ಒಂದು ತಡೆ ಹಾಕಬೇಕಾಗುತ್ತೆ. ಇಲ್ಲ ಅಂದರೆ ಅಲ್ಲಿರೋ ಹೊಸ ವೇರಿಯಂಟ್ ಕೋವಿಡ್ ವೈರಸ್ಸು ನಮ್ಮ ದೇಶದಲ್ಲೂ ಲಗ್ಗೆ ಇಕ್ಬೋದು. ಇದು ಲಗ್ಗೆ ಇಕ್ಕಿದ್ರೆ ಹೋಗೋದು ತುಂಬ ಕಷ್ಟ ಆಗುತ್ತೆ. ಆಮೇಲೆ ಮತ್ತೆ ನಾವು ಲಾಕ್ಡೌನ್ ಒಂಥರ ಮಾಡಬೇಕಾಗತ್ತೆ. ಬ್ರಿಟನ್ನಲ್ಲಿ ಒಂದು ಆಘಾತಕರ ಬೆಳವಣಿಗೆ ಆಗುತ್ತೆ. ಏನಂದರೆ ಭಾನುವಾರ ಒಂದೇ ದಿವಸ ಆಲ್ಮೋಸ್ಟ್ 35,000 ಹೊಸ ಕೇಸ್ಗಳು ಕೋವಿಡ್ ಪತ್ತೆ ಆಗುತ್ತೆ. ಇದು ಒಂದು ಬ್ರಿಟನ್ನಲ್ಲಿ ಹೊಸ ರೂಪದ ಕೊರೋನಾ ವೈರಸ್ ಏನ್ ಪತ್ತೆ ಆಗಿದೆ. ಕರ್ನಾಟಕದಲ್ಲಿ ಇನ್ನಷ್ಟು ಟಫ್ ರೂಲ್ಸ್ ಗಳನ್ನ ಜಾರಿ ಮಾಡಲಿಕ್ಕೆ ಈಗ ಮುಂದಾಗಲಾಗಿರುವಂತದ್ದು. ಇಂಗ್ಲೆಂಡ್ ನಿಂದ ಬಂದವರಿಗೆ 1 ವಾರಗಳ ಕಾಲ ಕ್ವಾರಂಟೈನ್ ಅನ್ನ ಮಾಡ್ತಾ ಇದ್ದಾರೆ. ಇಂಗ್ಲೆಂಡ್ ನಿಂದ ಬಂದಂತವರಿಗೆ ಈಗ ಆಲ್ರೆಡಿ ಬಂದಿದ್ದಾರೆ, ಅಂದ್ರೆ ಈಗ ಆಲ್ರೆಡಿ ನಿಷೇಧವನ್ನ ಏರ್ಲಾಗ್ತಾ ಇದೆ ಬ್ರಿಟನ್ ನಿಂದ ಬರುವಂತ ವಿಮಾನಗಳಿಗೆ. ಬಟ್ ಈಗ ಆಲ್ರೆಡಿ ಬಂದಂತವರಿಗೆ 1 ವಾರಗಳ ಕಾಲ ಕ್ವಾರಂಟೈನ್ ಅನ್ನ ಮಾಡಲಾಗ್ತಾ ಇದೆ. 1 ವಾರ ಸಾಂಸ್ಥಿಕ ಕ್ವಾರಂಟೈನ್ ಫಿಕ್ಸು. 14 ದಿನಗಳ ಹಿಂದೆ ಬಂದಿದ್ದವರಿಗೆ ಟೆಸ್ಟ್ ಅನ್ನ ಮಾಡಿಸಲಾಗುತ್ತೆ. RT-PCR ಟೆಸ್ಟ್ ಅನ್ನ ಮಾಡಿಸಿಕೊಳ್ಳಿಕ್ಕೆ ಸೂಚನೆಯನ್ನ ನೀಡಲಾಗಿದೆ. ಈ ಬಂದಿದ್ದಾರಲ್ಲ ಅವರ ಡೇಟಾ ಈಸಿಯಾಗಿ ಸಿಕ್ಬಿಡುತ್ತೆ. ಯಾರ್ಯಾರು ಬಂದಿದ್ದಾರೆ, ಎಲ್ಲಿಂದ ಬಂದಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಏರ್ಪೋರ್ಟ್ಗಳಲ್ಲಿ ಈಸಿಯಾಗಿ ಸಿಗುತ್ತೆ. ಅವರನ್ನ ಫೈಂಡ್ ಔಟ್ ಮಾಡಿ ಸಾಂಸ್ಥಿಕ ಕ್ವಾರಂಟೈನ್ ಮಾಡುವಂಥದ್ದು ಬೆಟರು. ಇಲ್ಲಾಂದ್ರೆ ಅವ್ರ ಕುಟುಂಬಕ್ಕೆಲ್ಲ ಹಬ್ಬಿರುತ್ತೆ, ಹೇಳೋಕ್ಕಾಗಲ್ಲ. ಅವ್ರನ್ನ ಮೊದಲು RT-PCR ಟೆಸ್ಟ್ ಎಲ್ಲ ಮಾಡಿಸಿ ಅದಾದ್ಮೇಲೆ ಅವ್ರನ್ನ ಸಾಂಸ್ಥಿಕ ಕ್ವಾರಂಟೈನ್ ಮಾಡಿದ್ರೆ ಇನ್ನೂ ಕೂಡ ಬೆಟರು. ಏರ್ಪೋರ್ಟ್ಗಳಲ್ಲೇ ಪ್ರಯಾಣಿಕರ ಟೆಸ್ಟ್ ಮಾಡಲಾಗ್ತದೆ. ನೆದರ್ಲ್ಯಾಂಡ್ಸ್ ಇಂದ ಬಂದವರಿಗೂ ಕೂಡ ಕ್ವಾರಂಟೈನ್ ಮಾಡಲಾಗ್ತದೆ. ಯಾಕೆಂದ್ರೆ ಅಲ್ಲೂ ಕೂಡ ಪತ್ತೆ ಆಗಿದೆ ಈ ಒಂದು ರೂಪಾಂತರಗೊಂಡಿರುವಂತಹ ವೈರಸ್. ಬ್ರಿಟನ್, ಡೆನ್ಮಾರ್ಕ್ ನಿಂದ ಬಂದವರಿಗೂ ಕೂಡ ಕ್ವಾರಂಟೈನ್ ಮಾಡಲಾಗ್ತಾ ಇದೆ. ದೆಹಲಿ, ದುಬೈ ಮೂಲಕ ಬಂದಿದ್ದರೂ ಕೂಡ ಕ್ವಾರಂಟೈನ್ ಮಾಡಲಾಗುತ್ತೆ. ಹೊಸ ವೈರಸ್ ಬಗ್ಗೆ ನಿಮಾನ್ಸ್ ತಂಡದಿಂದ ಅಧ್ಯಯನವನ್ನು ಮಾಡಲಾಗ್ತದೆ. ಬ್ರಿಟನ್ ಇಂದ ಬೆಂಗಳೂರಿನ 138 ಜನ ಬಂದಿದ್ದಾರೆ. 138 ಜನ ಬಂದಿದ್ದಾರೆ. ಆ ಒಂದು ಲಿಸ್ಟ್ ಈಗ ಆಲ್ರೆಡಿ ಸರ್ಕಾರದ ಕೈ ಸೇರಿದೆ. UK ಇಂದ ಬರುವಂತಹ ಎಲ್ಲ ವಿಮಾನಗಳ ಸಂಚಾರವನ್ನು ಭಾರತಕ್ಕೆ ಅದನ್ನು ಸಂಪೂರ್ಣ ಇವತ್ತು ಬಂದನ್ನು ಮಾಡುವಂಥದ್ದು. 2 ದಿನಗಳಿಂದ ಬಂದಿರತಕ್ಕಂಥ ಮಾಹಿತಿ ನಮ್ಮಲ್ಲಿದೆ. 246 ಜನ ನಿನ್ನೆ ಬಂದಿದ್ರು. ಅದು ಬೇರೆ ವಿಮಾನಗಳಲ್ಲಿ. ಬ್ರಿಟಿಷ್ ಏರ್ವೇಸ್ನಲ್ಲಿ 291. ಇದರಲ್ಲಿ ಒಟ್ಟಾರೆಯಾಗಿ 89 ಜನರು ಟೆಸ್ಟನ್ನು ಮಾಡಿಸ್ಕೊಳ್ದಿರ ಬಂದಿದ್ದಾರೆ. ಅಂದರೆ ನೆಗೆಟಿವ್ ರಿಪೋರ್ಟ್ ಸರ್ಟಿಫಿಕೇಟ್ ಇಲ್ದಿರ ಬಂದಿದ್ದಾರೆ. ಆದರೆ ಒಟ್ಟು 89 ಜನಕ್ಕೆ 246 ಜನರಲ್ಲಿ ಏರ್ ಇಂಡಿಯಾದಲ್ಲಿ ಬಂದಿರುವಂಥವರಿಗೆ 89 ಜನರಿಗೆ ಕೋವಿಡ್ ನೆಗೆಟಿವ್ ಸರ್ಟಿಫಿಕೇಟ್ ಇರಲಿಲ್ಲ. ಅದೇ ರೀತಿ ಬ್ರಿಟಿಷ್ ಏರ್ವೇಸ್ನಲ್ಲಿ 49 ಜನರಿಗೆ ಇರಲಿಲ್ಲ. ಅಂದರೆ ಒಟ್ಟಾರೆಯಾಗಿ 138 ಜನರು ಬೆಂಗಳೂರಿನಲ್ಲಿ ಬಂದಿದ್ದಾರೆ. ಅವರಿಗೆ ಕೋವಿಡ್ ನೆಗೆಟಿವ್ ಸರ್ಟಿಫಿಕೇಟ್ ಇಲ್ದಿರ ಇದ್ದಾರೆ. ಆ್ಯಂಡ್ ದ ಜನರಲ್ guideline to all the passengers who came from UK, 1 week they should be home quarantine. 1 ವಾರಗಳ ಕಾಲ ಅವ್ರ ಮನೆಯಲ್ಲೇನೆ ಅವ್ರ ಮೇಲೆ ನಿಗಾ ವಹಿಸುವಂಥದ್ದು ನಮ್ಮ ಆಪ್ತ ಮಿತ್ರ ಮೂಲಕ ಅವರನ್ನ ನಿಗಾ ಇಡುವಂಥ ಕೆಲಸ ಮಾಡಿ. ಇನ್ನು ಈ ಕುರಿತಂತೆ ಮಾತಾಡಲಿಕ್ಕೆ ನಮ್ಮ ಜೊತೆ ಡಾಕ್ಟರ್ ದಿವ್ಯಾ ಅವರು ಜೈವಿಕ ವಿಜ್ಞಾನಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಮೇಡಮ್, ಗುಡ್ ಮಾರ್ನಿಂಗ್. ನಮಸ್ಕಾರ, ಗುಡ್ ಮಾರ್ನಿಂಗ್. ಕೊರೋನಾ ಅಂದ್ರೇನೆ ದೊಡ್ಡ ಮಟ್ಟದಲ್ಲಿ ಆತಂಕ. ಅದರ ಜೊತೆಗೆ ಈಗ ರೂಪಾಂತರಗೊಂಡಿರುವಂತಹ ಕೊರೋನಾ ಇನ್ನಷ್ಟು ಆತಂಕವನ್ನ ಸೃಷ್ಟಿ ಮಾಡ್ತಾ ಇದೆ. ಯಾಕೆಂದ್ರೆ ಅದರ ಲಕ್ಷಣಗಳು, ಅದರ ವೇಗ ಎಲ್ಲವನ್ನೂ ಕೂಡ ಗಮನಿಸ್ತಾ ಇದ್ರೆ ಇನ್ನೆಂತಹ ಒಂದು ದೊಡ್ಡ ಆತಂಕ ಮನೆ ಮಾಡುತ್ತೋ ಅನ್ನೋದು ಈಗ ಸಹಜವಾಗಿ ಕಾಡ್ತಾ ಇರುವಂತದ್ದು. ಮುಂಜಾಗ್ರತಾ ಕ್ರಮಗಳನ್ನು ಏನ್ ಕೈಗೊಳ್ಬೇಕು? ಯಾವ ರೀತಿಯಾದಂತ ವೈರಸ್ ಇದು? ಇದು ಬೇಸಿಕಲಿ ಲಾಸ್ಟ್ 1 ವಾರದಿಂದ ಲಂಡನ್ ನಲ್ಲಿ ಕೇಸಸ್ ತುಂಬಾ ಜಾಸ್ತಿ ಆಗಿದೆ. ಏನಕ್ಕೆ ಇಷ್ಟೊಂದು ಕೇಸಸ್ ಜಾಸ್ತಿ ಆಗಿದೆ, ಇದು ಯಾವ ರೀತಿಯ ವೈರಸ್ ಅಂತ ಜೆನೆಟಿಕಲಿ ಅನಾಲಿಸಿಸ್ ಮಾಡಿದಾಗ ಇದು ರೂಪಾಂತರಗೊಂಡ ಹೊಸ ರೀತಿಯ ಕೊರೋನಾ ವೈರಸ್. 23 ತರದ ವೇರಿಯಂಟ್ಸ್ ಪತ್ತೆ ಆಗಿದೆ ಲಾಸ್ಟ್ 1 ವಾರದಲ್ಲಿ ಲಂಡನ್ ನಲ್ಲಿ, ಆಸ್ಟ್ರೇಲಿಯಾದಲ್ಲಿ, ಮತ್ತೆ ಯುರೋಪಿನ ಕೆಲವೊಂದು ನೆದರ್ಲ್ಯಾಂಡ್ಸ್ ಈ ತರ ಭಾಗಗಳಲ್ಲಿ. ಸೊ ಇದು ಅದಕ್ಕಿಂತ ಮೋರ್ ಕಂಟ್ಯಾಜಿಯಸ್ ಅಂತ ಸೈಂಟಿಸ್ಟ್ ಹೇಳ್ತಾರೆ. ಕಂಟ್ಯಾಜಿಯಸ್ ಅಂಡ್ ಇನ್ಫೆಕ್ಷಿಯಸ್ ಅಂದ್ರೆ ಅದಕ್ಕಿಂತ ತುಂಬಾ 70% ಮೋರ್ ವೇಗದಲ್ಲಿ ಹರಡುತ್ತೆ
ಬೇಗ ಸ್ಪ್ರೆಡ್ ಆಗುತ್ತೆ. ಇದು ಅದಕ್ಕಿಂತ ಡೇಂಜರಸ್ ಇಲ್ವೋ ಅನ್ನೋದು ಇನ್ನು ರಿಸರ್ಚ್ ಮುಖಾಂತರ ಪತ್ತೆ ಆಗ್ಬೇಕಾಗಿದೆ. ಬಿಕಾಸ್ ಇತ್ತೀಚೆಗೆ ಇನ್ನು ಬಂದಂತ ವೈರಸ್ ಇದು ಮುಂದೆ ಲಾಂಗ್ ಟರ್ಮ್ ಯಾವ ತರ ಎಫೆಕ್ಟ್ ಮಾಡುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಭಾರತಕ್ಕೂ ಇನ್ನೇನು ಈಗಾಗ್ಲೇ ಏರ್ಪೋರ್ಟ್ ಗಳೆಲ್ಲ ಶಟ್ ಡೌನ್ ಮಾಡ್ತಿದ್ದಾರೆ, ಲಂಡನ್ ಇಂದ ಬರ್ತಂತ ಏರ್ಪೋರ್ಟ್ಗಳು. ಬಟ್ 2 ದಿವಸ ಈ ವೈರಸ್ ಆಗ್ಲೇ ಬಂದು 1 ವಾರದ ಮೇಲಾಗಿದೆ. ತುಂಬಾ ಜನ ಆಗ್ಲೇ ಲಂಡನ್ ಇಂದ ಬಂದು ಭಾರತಕ್ಕೆ ಇಳಿದಿದ್ದಾರೆ. ಅವ್ರ ಮೇಲೆ ಹೇಗೆ ನಿಗಾ ಇಟ್ಟಿದ್ದಾರೆ ಅನ್ನೋದು ಇನ್ನೂ ಇದು ಹೋಮ್ ಕ್ವಾರಂಟೈನ್ ಮಾಡಿದ್ರೆ ಇನ್ನೂ ಡೇಂಜರಸ್ ಅನ್ಸುತ್ತೆ. ಇನ್ಸ್ಟಿಟ್ಯೂಷನಲ್ ಕ್ವಾರಂಟೈನ್ ಮಾಡಿದ್ರೆ ಬೆಟರ್ ಅಂತ ಕಾಣಿಸುತ್ತೆ. ಬೇಗ ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಂಡು ಸರ್ಕಾರ. ಹೌದು ಹೋಮ್ ಕ್ವಾರಂಟೈನ್ ಮಾಡಿದ್ರೆ ಮನೆಯಲ್ಲಿರೋರ್ಗು ಸ್ಪ್ರೆಡ್ ಆಗುತ್ತೆ, ಅವರಿಂದ ಇನ್ನೂ ಸ್ಪ್ರೆಡ್ ಆಗುತ್ತೆ. ಇನ್ಸ್ಟಿಟ್ಯೂಷನಲ್ ಕ್ವಾರಂಟೈನ್ ಅನ್ನೋದು ಬೆಟರ್. ಸೊ ಸರ್ಕಾರ ಕೂಡ ಈಗಾಗ್ಲೇ ಏರ್ಪೋರ್ಟ್ ಲಂಡನ್ ಇಂದ ಹೀಥ್ರೋ ಏರ್ಪೋರ್ಟ್ ಇಂದ ಬರುವಂತ ಪ್ಯಾಸೆಂಜರ್ಸ್ ಪ್ರವಾಸಿಗರನ್ನೆಲ್ಲ ಒಂದು ಸ್ಟಾಪ್ ಮಾಡ್ತಿದ್ದಾರೆ. ಹಾಗೂ RT-PCR ಡೆಲ್ಲಿನಲ್ಲಿ ಕಡ್ಡಾಯ ಮಾಡಿದ್ದಾರೆ. ಕರ್ನಾಟಕದಲ್ಲಿ ಇನ್ನೂ ಮಾಡಿದಾರೋ ಇಲ್ವೋ ಗೊತ್ತಿಲ್ಲ. ಎಲ್ಲಾ ಪ್ಯಾಸೆಂಜರ್ಸ್ಗೂ ಹಾಗೆ ಮಾಡ್ಬೇಕು RT-PCR. ಇಂಟರ್ನ್ಯಾಷನಲ್ ಸರ್ಕಾರ ಎಲ್ಲ ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಆದಷ್ಟು ಬೇಗ ಇವ್ರ ಮೇಲೆ ನಿಗಾ ಇಟ್ರೆ ಒಳ್ಳೇದು ಅಂತ ನೀವು ಹೇಳ್ತಾ ಇರುವಂತದ್ದು. ಥ್ಯಾಂಕ್ ಯು ಸೋ ಮಚ್ ಮೇಡಮ್, ನ್ಯೂಸ್ 18 ಜೊತೆ ಮಾತನಾಡಿದಕ್ಕೆ. ಕೊರೋನಾ ಈಗ ಆಲ್ರೆಡಿ ಇತ್ತು, ಅದಕ್ಕಿಂತ ಈಗ ರೂಪಾಂತರಗೊಂಡಿರುವಂತ ಕೊರೋನಾ ಇಡೀ ವಿಶ್ವದಾದ್ಯಂತ ಮತ್ತಷ್ಟು ಆತಂಕವನ್ನ ದುಪ್ಪಟ್ಟು ಮಾಡ್ತಾ ಇದೆ. ಇದ್ದಿದ್ದಂತ ಆತಂಕವನ್ನ ಮತ್ತಷ್ಟು ಜಾಸ್ತಿ ಮಾಡ್ತಾ ಇರುವಂತದ್ದು ನಿಮ್ಗೆ ತೋರಿಸ್ತಾ ಇದ್ವಿ. 70% ಅದಕ್ಕಿಂತ ಮೋಸ್ಟ್ ಡೇಂಜರಸ್ ಹಾಗೆ ಸ್ಪೀಡ್ ಆಗಿದೆ ಅಂತ. ಯಾಕೆ 70% ಮೋಸ್ಟ್ ಡೇಂಜರಸ್ ಸ್ಪೀಡ್ ಆಗಿದೆ ಅಂದ್ರೆ ಇದನ್ನ ಯಾವ ರೀತಿಯಾಗಿ ನಾವು ನೋಡ್ಬೋದು ಅಂದ್ರೆ 6 ಫೀಟ್ ಡಿಸ್ಟೆನ್ಸ್ ಅನ್ನೋದಿತ್ತಲ್ಲ, 6 ಅಡಿ ದೂರ ಅನ್ನೋದಿತ್ತಲ್ಲ ಕೊರೋನಾ ವೈರಸ್ಗೆ, ಈಗ 20 ಅಡಿ ದೂರದಲ್ಲಿದ್ರು ಕೂಡ ಇದು ಬೇಗ ಅದು ವ್ಯಾಪಿಸ್ಬಿಡುತ್ತೆ, ತಗಲಾಕೊಂಡ್ಬಿಡುತ್ತೆ ಅನ್ನುವಂಥದ್ದು. 14 ದಿನಗಳ ಕಾಲ ಅಂತ ಒಂದು ರೂಲ್ಸ್ ಇತ್ತು ಕೊರೋನಾಗೆ. ಆದ್ರೆ ಅದನ್ನೂ ಕೂಡ ಮೀರ್ಬಿಟ್ಟಿದೆ. ಈಗ ನಿಮ್ಗೆ ಕೆಲವೊಂದನ್ನ ತೋರಿಸ್ತಾ ಇದೀವಿ, ಯಾವ್ಯಾವ ದೇಶದಲ್ಲಿ ಏನೇನೆಲ್ಲ ಕ್ರಮಗಳನ್ನ ಕೈಗೊಂಡಿದ್ದಾರೆ ಅಂತ ಈಗ ಆಲ್ರೆಡಿ ತೋರಿಸಿದ್ವಿ, ಮತ್ತೊಮ್ಮೆ ನಿಮ್ಮ ಮುಂದೆ ಇಟ್ಟಿದ್ದೀವಿ. ಗ್ರೀಸ್ ದೇಶದಲ್ಲಿ ಯಾವ ರೀತಿಯಾಗಿ ಕ್ರಮವನ್ನ ಕೈಗೊಂಡಿದ್ದಾರೆ, ಆಸ್ಟ್ರಿಯಾ ದೇಶದಲ್ಲಿ ಯಾವ ರೀತಿಯಾದಂತಹ ಕ್ರಮವನ್ನ ಕೈಗೊಳ್ಳಲಾಗಿರುವಂಥದ್ದು, ಈ ಒಂದು ಬ್ರಿಟನ್ ನಲ್ಲಿ ಪತ್ತೆ ಆಗಿರುವಂತಹ ಒಂದು ಭೀಕರವಾದಂತ ರೂಪಾಂತರಗೊಂಡಿರುವಂತಹ ಕೊರೋನಾ ವೈರಸ್ನಿಂದಾಗಿ ಈ ದೇಶಗಳೆಲ್ಲವೂ ಕೂಡ ತತ್ತರಿಸಿ ಹೋಗಿದ್ದಾವೆ. ಅಮೆರಿಕ ಅಂತೂ ಈಗ ಆಲ್ರೆಡಿ ಈ ಕೊರೋನಾದಿಂದನೇ ಕಂಪ್ಲೀಟ್ ಆಗಿ ನಲುಗಿ ಹೋಗಿದೆ. ಈಗ ರೂಪಾಂತರಗೊಂಡಿರುವಂತಹ ಕೊರೋನಾ ವೈರಸ್ನಿಂದಾಗಿ ಇನ್ನಷ್ಟು ನಲುಗಿ ಹೋಗ್ತಾ ಇರುವಂಥದ್ದು. ಸೊ ಹೀಗಾಗಿ ಸುಮಾರು 45 ಸ್ಟೇಟ್ಗಳಲ್ಲಿ ಇನ್ನಷ್ಟು ಕಠಿಣ ಕ್ರಮಗಳನ್ನು ಕೈಗೊಳ್ಳಲಾಗ್ತಾ ಇದೆ. ಸೊ ಕೊರೋನಾ ಈಗ ರೂಪಾಂತರಗೊಂಡಿರುವಂತಹ ಹಿನ್ನೆಲೆಯಲ್ಲಿ ಮತ್ತಷ್ಟು ಆತಂಕವನ್ನಂತೂ ಸೃಷ್ಟಿ ಮಾಡ್ತಾ ಇದೆ. ಇದರ ಲಕ್ಷಣಗಳು ಏನು ಅನ್ನೋದು ಕೂಡ ಸಹಜವಾಗಿ ಎಲ್ಲರಲ್ಲೂ ಕೂಡ ಕುತೂಹಲ ಇದೆ, ಆತಂಕ ಕೂಡ ಇರುವಂಥದ್ದು. ಇದರದ್ದು ಏನಪ್ಪ ಲಕ್ಷಣ ಅನ್ನೋದು ಕೊರೋನಾಗಿಂತಲೂ ಕೂಡ 40% ಹೆಚ್ಚು ಆತಂಕಕಾರಿ. ಇದು ಕೊರೋನಾಗಿಂತ 70% ವೇಗದಲ್ಲಿ ಇನ್ನು ಫಾಸ್ಟ್ ಆಗಿ ಹರಡ್ತಾ ಇದೆ ಈ ಒಂದು ವೈರಸ್. ಮೂಲ ವೈರಸ್ಗಿಂತ 23 ಹೊಸ ಬದಲಾವಣೆಗಳು ಕೂಡ ಈ ಒಂದು ವೈರಸ್ ನಲ್ಲಿ ಕಂಡು ಬಂದಿರುವಂತದ್ದು. H69 V70 ಕೊರೋನಾ ವೈರಸ್ ಅಂತ ಹೆಸರನ್ನ ಇಡ್ಲಾಗಿರುವಂತದ್ದು. ಈ ಒಂದು ಕೊರೋನಾ ವೈರಸ್ಗೆ ಬ್ರಿಟನ್ ನಲ್ಲಿ ಹಾಲಿ ಸೋಂಕಿತರ ಪೈಕಿ 75% ಜನರಲ್ಲಿ ಪತ್ತೆ. ಹಾಲಿ ಸೋಂಕಿತರು ಅಂದ್ರೆ ಆಕ್ಟಿವ್ ಕೇಸಸ್ಗಳ ಪೈಕಿ 75% ಈ ರೂಪಾಂತರಗೊಂಡಿರುವಂತಹ ವೈರಸ್ನವರೇ ಇರುವಂತದ್ದು. ಸೊ ಹೀಗಾಗಿನೇ ಬ್ರಿಟನ್ ಇಂದ ಬರ್ತಾ ಇರುವಂತವ್ರುಗಳಿಗೆ ಆ ವಿಮಾನಗಳಿಗೆ ನಿಷೇಧವನ್ನ ಏರ್ಲಾಗ್ತಾ ಇರುವಂತದ್ದು. 75% ಅಂದ್ರೆ ಹೇಗಾದ್ರೂ ಇವ್ರಿಗೂ ಕೂಡ ಹಬ್ಬಿರುವಂತ ಸಾಧ್ಯತೆ ಇರುತ್ತೆ. 75% ವೇಗದಲ್ಲಿ ಬೇರೆ ಹರಡ್ತಾ ಇರುವಂತ ಹಿನ್ನೆಲೆಯಲ್ಲಿ ಮತ್ತಷ್ಟು ಆತಂಕವನ್ನ ಸೃಷ್ಟಿ ಮಾಡ್ತಾ ಇರುವಂತ ಹಿನ್ನೆಲೆಯಲ್ಲೇ ಬ್ರಿಟನ್ ಆಗಿರ್ಬೋದು, ನೆದರ್ಲ್ಯಾಂಡ್ಸ್ ಆಗಿರ್ಬೋದು, ಈ ಒಂದು ದೇಶಗಳಲ್ಲಿ ಈಗ ಆಲ್ರೆಡಿ ಈ ಒಂದು ವೈರಸ್ ಪತ್ತೆ ಆಗಿರುವಂತ ಹಿನ್ನೆಲೆಯಲ್ಲಿ ಆ ದೇಶಗಳಿಂದ ಬರುವಂತ ವಿಮಾನದ ಸೇವೆಯನ್ನ ರದ್ದು ಮಾಡಲಾಗಿದೆ, ನಿಷೇಧವನ್ನ ಮಾಡಲಾಗಿದೆ. ಬರೀ ಭಾರತ ಮಾತ್ರ ಅಲ್ಲ, ಆಲ್ಮೋಸ್ಟ್ ಎಷ್ಟೊಂದು ದೇಶಗಳು ಈ ಒಂದು ನಿರ್ಧಾರವನ್ನ ಕೈಗೊಂಡಿರುವಂತದ್ದು. ಈ ರೂಪಾಂತರಗೊಂಡಿರುವಂತ ವೈರಸ್ ಮೋಸ್ಟ್ ಡೇಂಜರಸ್. ಭಾರತದಲ್ಲಿ ಸ್ವಲ್ಪ ಕಡಿಮೆ ಆಗ್ತಾ ಇದೆಯಲ್ಲಪ್ಪ, ಕೊರೋನಾ ಹೋಗ್ತಾ ಇದೆ, ಇನ್ನೇನು ವ್ಯಾಕ್ಸಿನ್ ಕೂಡ ಬರ್ತಾ ಇದೆಯಲ್ಲ ಅನ್ನುವಂಥ ಟೈಮಿಗೆ ಈಗ ಮತ್ತೊಂದು ಆತಂಕವನ್ನ ಸೃಷ್ಟಿ ಮಾಡಿಬಿಡ್ತು ಹೊಸ ರೂಪಾಂತರಗೊಂಡಿರುವಂಥ ವೈರಸ್. ಲಕ್ಷಣ ನಂಬರ್ 1 ನಿಮಗೆ ತೋರಿಸ್ತಾ ಇದೀವಿ. ತೀವ್ರವಾಗಿ ಕಣ್ಣು ಬೇನೆ, ಉರಿಯುವಂಥದ್ದು, ವಿಪರೀತ ತಲೆನೋವು. ಕೊರೋನಾಗೆ ಏನೇನೆಲ್ಲ ಲಕ್ಷಣಗಳು ಸೇರಿಸಿದ್ವಿ, ಆ ಲಕ್ಷಣಗಳ ಜೊತೆಗೆ ಇದ್ರದ್ದು ವಾಂತಿಯ ಲಕ್ಷಣ ಆಗಿರ್ಬೋದು, ಅತಿಸಾರ ಬೇದಿ ಆಗಿರ್ಬೋದು, ಮೂಗು ಸೋರುವಿಕೆ. ಕೊರೋನಾಗಿದ್ವಲ್ಲ ಲಕ್ಷಣಗಳು, ಆಲ್ಮೋಸ್ಟ್ ಕೊರೋನಾಗೆ ಎಲ್ಲಾ ರೀತಿಯಾದಂತ ಒಂದು ರೋಗ ಲಕ್ಷಣಗಳನ್ನು ಕೂಡ ಸೇರಿಸ್ಕೊಂಡಿದ್ವಿ. ಇದಕ್ಕೂ ಕೂಡ ಅಷ್ಟೇ, ಈ ಒಂದು ರೂಪಾಂತರಗೊಂಡಿರುವಂತ ವೈರಸ್ಗೂ ಕೂಡ ಅಷ್ಟೇ ಆ ಲಕ್ಷಣ ಈ ಲಕ್ಷಣ ಅಂತ ಇನ್ನೂ ಕೂಡ ಪತ್ತೆ ಮಾಡ್ತಾ ಇದ್ದಾರೆ.
ಅದೆಲ್ಲದರ ಜೊತೆಗೆ ಈಗ ಮೇಯ್ನ್ ಆಗಿ ಕಾಣಸಿಗ್ತಾ ಇರುವಂತ ಲಕ್ಷಣಗಳನ್ನು ನಿಮಗೆ ತೋರಿಸ್ತಾ ಇದೀವಿ. ರುಚಿ ವಾಸನೆ ಕಳೆದುಕೊಳ್ಳುವಂಥದ್ದು ಇದು ಕೂಡ ಕೊರೋನಾಗೆ ಇತ್ತು. ವಾಸನೆ ರುಚಿ ಎಲ್ಲ ಗೊತ್ತಾಗದೆ ಹೋದ್ರೆ ಅದು ಕೂಡ ಕೊರೋನಾ ವೈರಸ್ನ ಲಕ್ಷಣ ಅಂತ ಹೇಳ್ತಾ ಇದ್ವಿ. ರೂಪಾಂತರಗೊಂಡಿರುವಂಥ ವೈರಸ್ದು ಕೂಡ ಅದೇ. ಅದಕ್ಕೆ ಇನ್ನೊಂದು 2 ಎಕ್ಸ್ಟ್ರಾ ಆ್ಯಡ್ ಆಗ್ತವೆ. ಅದು ಯಾವ ಆ್ಯಡ್ ಆಗ್ತಾವೋ ಗೊತ್ತಿಲ್ಲ, ಯಾಕೆಂದ್ರೆ ಕೊರೋನಾಗೆ ಇರಬರ ಎಲ್ಲ ಲಕ್ಷಣಗಳನ್ನು ಕೂಡ ಸೇರಿಸ್ಕೊಂಡಿದ್ವಿ. ಅದೇ ರೀತಿಯಾಗಿ ಇದಕ್ಕೂ ಕೂಡ ಅಷ್ಟೇ, ಯಾವ ಲಕ್ಷಣ ಕಂಡು ಬಂದರೂ ಈಗ ಆ ವೈರಸ್ಸೇ ಅಂತ ಹೇಳಬೇಕಾಗುತ್ತೇನೋ ಮುಂದೆ. ಇನ್ನು ಇದಕ್ಕೆ ಬೇರೆ ಹೊಸದಾಗಿ ಈಗ ವ್ಯಾಕ್ಸಿನ್ ಅನ್ನ ಕಂಡುಹಿಡಿಬೇಕಾಗುತ್ತೆ. ಕೊರೋನಾಗೆ ವ್ಯಾಕ್ಸಿನ್ ನ ಕಂಡುಹಿಡಿದಿದ್ರು, ಬಟ್ ಈಗ ರೂಪಾಂತರಗೊಂಡಿರುವಂಥ ವೈರಸ್ಗೆ ಆ ಕೊರೋನಾದ ಲಸಿಕೆನೇ ಅಡ್ಜಸ್ಟ್ ಆಗುವಂಥ ಸಾಧ್ಯತೆ ಕಂಪ್ಲೀಟ್ಲಿ ಡೌಟು. ಸೊ ಹೀಗಾಗಿ ಅದಕ್ಕೂ ಕೂಡ ಈಗ ಹೊಸ ಒಂದು ಲಸಿಕೆಯನ್ನು ವ್ಯಾಕ್ಸಿನ್ ಅನ್ನ ಕಂಡುಹಿಡಿಯಲೇಬೇಕಾದಂಥ ಅನಿವಾರ್ಯತೆ ಇರುವಂಥ ಹಿನ್ನೆಲೆಯಲ್ಲಿ ನಾವು ಎಷ್ಟರ ಮಟ್ಟಿಗೆ ಜಾಗೃತರಾಗಿರಬೇಕು ಅನ್ನೋದಕ್ಕೆ ಒಂದು ಎಚ್ಚರಿಕೆಯನ್ನ ಕೊಡ್ತಾ ಇದೆ. 2020 ಕೊರೋನಾದಿಂದ ಬಳದು ಹೋಗಿದ್ವಿ. ಈಗ 2021ರಲ್ಲಿ ಕೊರೋನಾ ರೂಪಾಂತರಗೊಂಡಿರುವಂಥ ಕೊರೋನಾ ವೈರಸ್ನಿಂದ ಬಳಲಬೇಕಾಗುತ್ತೆ.